ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ಶಾಂತಿಗಾಗಿ ಹಗಲಿರುಳು ದುಡಿದು ಶಾಂತಿಯಿಂದ ಬದುಕು ಸಾಧಿಸುವವರೇ ಭಾಗ್ಯವಂತರು. ಅದೇ ಅಲ್ವಾ? ತುಂಬ ನೆಮ್ಮದಿಗೋಸ್ಕರ, ಖುಷಿಗೋಸ್ಕರ ನಾವೆಷ್ಟೋ ಸಲ ಹಾತೊರಿತಾ ಇರ್ತೀವಿ. ಹಾಗೆ ನಮ್ಮ ತಂದೆಗೆ ದಸರಾ ಹಬ್ಬ ಅಂದರೆ ತುಂಬ ಇಷ್ಟ. ಯಾಕೆ ಅಂತ ಗೊತ್ತಾ? ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮಾಡ್ತಾಯಿದ್ರು. ಹಿರಿಯರ ಪೂಜೆ ಮಾಡಿದರೆ ಎಲ್ಲ ಅವರ ಅಣ್ಣ ತಮ್ಮಂದಿರು ಎಲ್ಲ ತಂಗಿಯರು ಒಟ್ಟಿಗೆ ಸೇರ್ತಾ ಇದ್ದ ಸಮಯ ಅದು. ಅದಕ್ಕೆ ಅವರಿಗೆ ಖುಷಿ. ಅವರು ಹೆಂಡತಿ ಮಕ್ಕಳು ಎಲ್ಲ ಸೇರಿ ತುಂಬ ಕುಟುಂಬ ನಮ್ಮದು. ಹಾಗೆ ನಮ್ಮ ಮನೆಯ ಆಧಾರ ಸ್ತಂಭ ನಮ್ಮ ಬೇರು, ನಮ್ಮ ಅಜ್ಜಿ. ಹೀಗೆ ಇವರೆಲ್ಲ ಸೇರ್ಕೊಂಡು ವಿಜೃಂಭಣೆಯಿಂದ ಆಚರಿಸ್ತಿದ್ದಂಥ ಒಂದು ಹಬ್ಬ ಈ ದಸರಾ. ಯಾಕಂದರೆ ನಮ್ಮಲ್ಲಿ ಹಣಕ್ಕೆ ಕೊರತೆ ಇರಬಹುದಿತ್ತೇನೋ, ಆದರೆ ಪ್ರೀತಿಗೆ, ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ಹಾಗೆ ಇಲ್ಲೊಂದು ವಿಷಯ ಇದೆ. ಏನು ಗೊತ್ತಾ? ಆ ಹಿರಿಯರ ಪೂಜೆಗೆ ಇಡ್ತಿದ್ದಂಥ ಸಿಹಿ ತಿನಿಸು ಹಣ್ಣು ಎಲ್ಲನೂ ಹಿರಿಯರ ಪೂಜೆಗೆ ಅಂತ ಮುಂದೆ ಇಟ್ಟಿರುವಾಗ, ನೈವೇದ್ಯಕ್ಕಂತ ಇಟ್ಟಿರುವಾಗ ಅವ್ರು ಹೇಳ್ತಾ ಇದ್ರು, ಯಾವಾಗಲೂ ನಾನು ಅಣ್ಣ ಕೇಳ್ತಾ ಇದ್ವಿ, ಅದನ್ನು ಕೊಡಿ ಸಿಹಿ ಯಾವುದಾದ್ರು ಸ್ವೀಟ್ನ ನಮಗೆ ಕೊಡಿ ತಿನ್ನಲಿಕ್ಕೆ ಅಂತ ಕೇಳಿದಾಗೆಲ್ಲ ಬೆಳಗ್ಗೆ ನಿಮಗೆ ಅಜ್ಜಿ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಸರಿ, ನಾವು ಅದನ್ನು ಕಾಯ್ಕೊಂಡು ಇರ್ತಿದ್ವಿ, ನಂಬ್ತಾ ಇದ್ವಿ ಅದನ್ನು. ಆದರೆ ಬೆಳಗ್ಗೆ ಅದು ನೋಡೋ ಅಷ್ಟೊತ್ತಿಗೆ ಮಂಗಳಮಾಯ. ಆಮೇಲೆ ನಾವು ಹೋಗ್ಬಿಟ್ಟು ಅವ್ರನ್ನೆಲ್ಲ ಕೇಳಿದ್ರೆ, ಅಯ್ಯೋ ರಾತ್ರಿ ನಿಮ್ಮ ಅಜ್ಜಿ ತಾತ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಒಂದು ಸ್ವಲ್ಪ ದಿನ ಈ ಸುಳ್ಳನ್ನ ನಾವು ನಿಜ ಅಂತಾನೆ ನಂಬಿದ್ವಿ. ಅಣ್ಣ ಕೂಡ ಇರ್ಬೋದೇನೋ ಬಿಡಮ್ಮ ಅಂತಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಸುಮ್ಮನಾಗ್ತಾ ಇದ್ವಿ. ಇದೇ ಥರ ತುಂಬ ದಿನ ನಡೀತು. ಆದರೆ ಸ್ವಲ್ಪ ಬುದ್ಧಿ ಬಂದಮೇಲೆ ಇವ್ರು ಹೇಳ್ತಿದ್ದ ಸುಳ್ಳು ನಮ್ಗೆ ಗೊತ್ತಾಗೋಯ್ತು. ಸೊ ಇದನ್ನೆಲ್ಲ ನೋಡಿದ್ಮೇಲೆ, ನಮಗೆ ಸುಳ್ಳೆಲ್ಲ ಅಂತ ಗೊತ್ತಾದ್ಮೇಲೆ ನಾವು ರಾತ್ರಿ ಇಡೀ ಕಾಯ್ತಾ ಇದ್ವಿ, ಆ ಸ್ವೀಟ್ನೆಲ್ಲ ಎಲ್ಲಿಗೆ ತೆಗ್ದಿಡ್ತಾರೆ ಅಂತ. ಆ ತೆಗ್ದಿಟ್ಟಿದ್ದನ್ನ ನೋಡಿಕೊಂಡು ನಾವು ಅಲ್ಲಿಂದ ಎಸ್ಕೇಪ್ ಮಾಡ್ತಾ ಇದ್ವಿ ಆ ಸ್ವೀಟ್ನ. ಸೊ ಆ ಥರ ನಡೀತಾ ಇತ್ತು ತಮಾಷೆ ಎಲ್ಲನೂ. ಹೀಗೆ ನಮ್ಮ ಒಂದು ಖುಷಿ ವಿಷಯ ಆ ಒಂದು ಹಬ್ಬದಲ್ಲಿ ನಡೀತಾ ಇತ್ತು. ಹಾಗೆ ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ಅಂದರೆ ನಮ್ಮ ದೊಡ್ಡಮ್ಮ. ಅವರ ಕೈಯಿಂದ ಮಾಡ್ತಿದ್ದ ಅಡುಗೆ ಎಲ್ಲವೂ ನಳಪಾಕವೇ ಸರಿ. ಅವ್ರದ್ದೇ ಮುತುವರ್ಜಿಪ್ಪ. ಯಾಕಂದರೆ ಪ್ರತಿಯೊಂದು ಅಡುಗೆನೂ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ರುಚಿಕಟ್ಟಾಗಿ ಮಾಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ದೊಡ್ಡಪ್ಪಂದಾಗಿತ್ತು. ಅಣ್ಣ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಸಹಾಯ ಮಾಡ್ತಾಯಿದ್ರು. ಇನ್ನು ನಮ್ಮ ಚಿಕ್ಕಪ್ಪಂದಿರೆಲ್ಲ ಹಚ್ಕೊಡೋದು, ತರಕಾರಿ ಹಚ್ಕೊಡೋದು, ಸಾಂಬಾರು ಮಾಡೋಕ್ಕೆ, ಬಜ್ಜಿ ಬೋಂಡ ಈ ಥರ ಎಲ್ಲ ಮಾಡ್ತಿರ್ತೀವಲ್ಲ, ಸ್ವೀಟ್ ಎಲ್ಲ ಮಾಡಬೇಕಲ್ಲ. ಸೊ ಅದನ್ನೆಲ್ಲ ಮಾಡಲಿಕ್ಕೆ ಅವ್ರು ಸಹಾಯ ಮಾಡ್ತಾಯಿದ್ರು. ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ ಇತ್ತು ರೀ. ಆ ಕುಟುಂಬದಲ್ಲಿ ಎಲ್ಲರೂ ಅಷ್ಟು ಗಲಿಬಿಲಿಯಾಗಿ ಏನೇನೋ ಸಣ್ಣ ಪುಟ್ಟ ಚೇಷ್ಟೆಗಳನ್ನು ಮಾಡಿಕೊಂಡು, ಅದೊಂದು ಆ ಕಣ್ಣಿಗೆ ಹಬ್ಬ. ದಸರಾ ಅನ್ನೋದೊಂದು ರೀಸನ್ ಆದರೆ, ಬಟ್ ಅದನ್ನು ಆ ಜನಗಳೆಲ್ಲ ಸೇರೋದು, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅವ್ರ ಮಕ್ಕಳು ಎಲ್ಲ ಸೇರೋದನ್ನು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಆಗ್ತಾಯಿತ್ತು. ಅದು ಮತ್ತೆ ತುಂಬ ಮಿಸ್ ಆಗೋಯ್ತು. ಯಾಕೆ ಅಂತೀರಾ? ಅಣ್ಣ ಹೋದ್ಮೇಲೆ ಮತ್ತೆ ಆ ಥರ ಹಬ್ಬಗಳು ಒಟ್ಟಿಗೆ ಸೇರೋದು ಎಲ್ಲ ತುಂಬ ಕಡಿಮೆ ಆಯಿತು. ಅಜ್ಜಿನೂ ಹೋಗ್ಬಿಟ್ರು. ಸೊ ಹೀಗೆ ಒಬ್ಬೊಬ್ಬರನ್ನೇ ಕಳ್ಕೊಳ್ತಾ ನಾವು ಆ ಸಡಗರನ ಎಲ್ಲೋ ಮರೆಯಾಗಿ ಹೋಯಿತು. ಈಗ ಅವ್ರವ್ರ ಪಾಡಿಗೆ ಅವ್ರ ಮನೆಯಲ್ಲಿ ಪೂಜೆಗಳನ್ನು ಮಾಡ್ಕೋತೀವಿ. ಆ ಚಂದ ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತು ಒಂದ್ಸಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ನನ್ನ ತಂದೆಯ ಜೊತೆಯಲ್ಲಿ ನಡೆದಂಥ ಸಂಗತಿಗಳನ್ನು ಹಂಚ್ಕೊಳ್ಳೋಕ್ಕೆ ಪ್ಲೀಸ್ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು.